ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ ಅಧಿಕ ಮಾಸದಲ್ಲಿ ಬರುವಂತಹ ವಿಶೇಷವಾದ ಒಂದು ಪೂಜೆ ನೋಡ್ರಿ ಇದು. ಮತ್ತು ಇದನ್ನು ಸುಲ ಸೋಮವಾರ ಅಂತ ಕೂಡ ಕರೀತಾರೆ. ಅಧಿಕ ಮಾಸ ಇಲ್ದಿರೋ ಟೈಮಲ್ಲಿನೂ ಕೂಡ ಈ ಒಂದು ಪೂಜೆಯನ್ನು ಮಾಡ್ತಾರೆ. ಶಿವನ ಒಂದು ಪೂಜೆ ನೋಡ್ರಿ, ವಿಶೇಷವಾದಂತಹ ಒಂದು ಪೂಜೆ ಅಂತಲೇ ಹೇಳ್ಬೋದು. ಎಲ್ಲರೂ ಈ ಒಂದು ಪೂಜೆಯನ್ನು ಮಾಡೋಕ್ಕೆ ಇಷ್ಟಪಡ್ತಾರೆ. ಮತ್ತು ಅದೇ ಥರ ದುಪ್ಪಟ್ಟು ಫಲ ಅಂತಲೇ ಹೇಳ್ಬೋದು ನೋಡ್ರಿ. ಅಧಿಕ ಮಾಸದಲ್ಲಿ ಈ ಒಂದು ಪೂಜೆಯನ್ನು ಮಾಡಿದರೆ ಸೋಲ ಸೋಮವಾರ ವ್ರತ ಅಂತ ಕೂಡ ಕರೀತಾರೆ ಇದನ್ನು. ಮತ್ತು 16 ಸೋಮವಾರ ವ್ರತ ಅಂತ ಕರೀತಾರೆ. ಬೇರೆ ಟೈಮಲ್ಲಿ ಅಂದರೆ ನೀವು ಆಷಾಢ ಶ್ರಾವಣ ಮಾಸದಲ್ಲಿ ಈ ಪೂಜೆಯನ್ನು ಪ್ರಾರಂಭ ಮಾಡಿದರೆ 16 ವಾರ ಈ ಒಂದು ಪೂಜೆಯನ್ನು ಮಾಡಬೇಕಾಗತ್ತೆ. ಅದನ್ನು ನೀವು ಅಧಿಕ ಮಾಸದಲ್ಲಿ ಮಾಡಿದ್ರಪ್ಪ ಅಂತಂದರೆ 4 ಸೋಮವಾರ ಈ ಒಂದು ಪೂಜೆಯನ್ನು ಮಾಡಿ ಮುಗಿಸುವಂಥದ್ದು ಇರುತ್ತೆ ನೋಡ್ರಿ. ಅಂದರೆ 16 ಲಿಂಗಗಳನ್ನು ನಾವು ಒಂದು ತಿಂಗಳಲ್ಲೇ ಮಾಡಿ ಮುಗಿಸುವಂಥ ಒಂದು ಕ್ರಮ ಈ ಅಧಿಕ ಮಾಸದಲ್ಲಿ ವಿಶೇಷ ಅಂತಲೇ ಹೇಳ್ಬೋದು. ನಾವು ಅಧಿಕ ಮಾಸದಲ್ಲಿ ಏನೇ ವ್ರತ ಹಿಡಿದ್ರು, ರಂಗೋಲಿ ಆಗಿರ್ಬೋದು, ಪೂಜೆ ಆಗಿರ್ಬೋದು, ನಮಗೆ ಬೇರೆ ಟೈಮ್ಗಿಂತನೇನಂದ್ರೆ ದುಪ್ಪಟ್ಟು ಫಲ ಸಿಗುತ್ತೆ ಅಂತಂದು ಹೇಳ್ಬೋದು ನೋಡ್ರಿ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಈ ಒಂದು ಸೋಮವಾರ ವ್ರತವನ್ನು ಯಾವ ಥರ ಮಾಡಬೇಕು, ಅಧಿಕ ಮಾಸದಲ್ಲಿ ನಿಯಮಗಳು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡ್ರಿ. ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ. ನಾನು ಲಾಸ್ಟ್ ಟೈಮು ಶ್ರಾವಣ ಸೋಮವಾರದ ಲಿಂಗು ಮಾಡೋದು ಯಾವ ಥರ ಅಂತಂದು ತೋರಿಸಿದ್ದೆ. ನೀವು ಆ ಥರ ಕೂಡ ಮಾಡ್ಕೋಬೋದು. ಬಟ್ ಇದು ಏನಪ್ಪ ಅಂತಂದರೆ ವಿಶೇಷವಾಗಿ ಏನಂದ್ರೆ ಮಡಿ ಉಡಿಯಿಂದ ಮಾಡೋ ಅಂಥದ್ದು ಇರ್ತೈತೆ ನೋಡ್ರಿ. ಸೋಮವಾರ ಅಂತಂದ್ರೆ ಅಧಿಕ ಮಾಸದಲ್ಲಿ ಮಾಡುವಂಥದ್ದು ವಿಶೇಷ. ಈಗ ಅಧಿಕ ಮಾಸ ಶುರು ಆಗುತ್ತೆ, ಇನ್ನೇನು 17ನೇ ತಾರೀಕಿಂದ ಶುರು ಆಗುತ್ತೆ ನೋಡ್ರಿ. ಈ ಸರಿ ಏನಪ್ಪ ಅಂತಂದ್ರೆ ಬೇಗನೆ ಸೋಮವಾರ ಬರುತ್ತೆ. ಅಧಿಕ ಮಾಸ ಶುರು ಆದ ತಕ್ಷಣ ಈ ಒಂದು ಅಧಿಕ ಮಾಸದಲ್ಲಿ ಮಾಡುವಂಥದ್ದು ನೋಡ್ರಿ ಇದು ಪೂಜೆ. ಮೊದಲು ಯಾವ ಥರ ಮಾಡಬೇಕು ಅಂತಂದು ಫಸ್ಟ್ ಏನಪ್ಪ ಅಂತಂದ್ರೆ ನಾವು ಈ ಪೂಜೆಗೆ ಬೇಕಾಗಿರುವಂಥದ್ದು ಹುತ್ತದ ಮಣ್ಣಿನಿಂದ ಏನಂದ್ರೆ ಶಿವಲಿಂಗವನ್ನು ಮಾಡ್ಕೋಬೇಕು. ಹುತ್ತದ ಮಣ್ಣನ್ನು ಏನಂತಂದ್ರೆ ನೀವು ಹಿಂದಿನ ದಿವಸನೇ ತರುವಂಥದ್ದು ನೋಡ್ರಿ. ಹುತ್ತದ ಮಣ್ಣನ್ನು ಹಿಂದಿನ ದಿವಸನ ತರಬೇಕು. ತಂದು ಅದನ್ನು ಸಾಣಿಸಿ ಎಲ್ಲ ಜರಡಿ ಹಿಡಿದು ಅದನ್ನು ಕುಟ್ಟಿ ಪುಡಿ ಮಾಡಿ ಜರಡಿ ಹಿಡಿದು ಅದನ್ನೇನಂತಂದ್ರೆ ಅದು ಸಣ್ಣಕ್ಕೆ ಪುಡಿ ಬರುತ್ತಲ್ಲ, ಅದನ್ನು ಸಪ್ರೇಟಾಗಿ ತಕ್ಕೊಂಡು ಅದನ್ನು ದೇವ್ರ ಮನೆಯಲ್ಲಿ ಇಡಬೇಕು. ಹೊರಗಡೆ ಎಲ್ಲೂ ಇಡೋ ಹಾಗಿಲ್ಲ. ಬೆಳಗ್ಗೆ ನೀವು ಹಿಂದಿನ ದಿವಸ ಸ್ನಾನ ಎಲ್ಲ ಮಾಡಿಕೊಂಡು ಹೋಗಿ ನೀವು ಹುತ್ತಕ್ಕೆ ಹೋಗಿ ಅಲ್ಲಿ ಹುತ್ತಕ್ಕೇನಪ್ಪ ಅಂದ್ರೆ ಫಸ್ಟ್ ನೀವು ಪೂಜೆಯನ್ನು ಮಾಡಬೇಕು. ಅರಿಶಿನ ಕುಂಕುಮ ಗಂಧ ಎಲ್ಲ ಏರಿಸಿ ಗೆಜ್ಜೆ ವಸ್ತ್ರ ಏರಿಸಿ ನೀವು ಆ ನಂತರ ಏನಂತಂದ್ರೆ ನಮಸ್ಕಾರ ಮಾಡಿಕೊಂಡು ನಾನು ಸೋಮವಾರ ವ್ರತ ನಾನು ಹಿಡಿತಾ ಇದ್ದೀನಿ, ನನಗೆಲ್ಲ ರೀತಿಯಿಂದ ಒಳ್ಳೇದು ಮಾಡಪ್ಪ ಅಂತ ಮನಸ್ಸಲ್ಲಿ ನೀವು ಅಂದ್ಕೊಂಡು ಆ ಒಂದು ಮಣ್ಣನ್ನು ಮನೆಗೆ ತರಬೇಕು ನೋಡ್ರಿ. ಮನೆಗೆ ತಂದು ಆ ನಂತರ ಅದನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ಇಟ್ಕೋಬೇಕು. ಸಾಣಿಸಿ ಅಂದರೆ ರೆಡಿ ಮಾಡಿ ಇಟ್ಕೋಬೇಕು. ಅವಾಗೇ ಲಿಂಗು ಮಾಡೋಕ್ಕೆ ಬರೋದಿಲ್ಲ. ಮಾರನೇ ದಿವಸನೇ ನೀವು ಯಾವತ್ತು ವ್ರತ ಇರುತ್ತೆ ನೋಡ್ರಿ, ಸೋಮವಾರ ದಿವಸ ಸಂಡೇ ನೀವು ತಗೊಂಬಂದರೆ ಸೋಮವಾರ ದಿವಸ ಮಾಡೋಕ್ಕಾಗತ್ತೆ. ಮತ್ತು ಈ ಪೂಜೆನ ಯಾರು ಮಾಡ್ಬೇಕು ಅಂತ ಎಲ್ಲರೂ ಮಾಡ್ಬೋದು, ಮಾಡಬಾರ್ದಂತ ಏನಿಲ್ಲ. ಆದರೆ ಗರ್ಭಿಣಿಯರು, ಬಾಣಂತಿಯರು ಮತ್ತು ಹುಷಾರಿಲ್ದಿರೋರು ಅಂಥವ್ರಿಗೆಲ್ಲ ಉಪವಾಸ ಇರ್ತೈತಲ್ಲ, ಹಾಗಾಗಿ ಮಾಡೋಕ್ಕಾಗದಿರೋರು ಈ ಒಂದು ಪೂಜೆನ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು ಮಿಕ್ಕವರೆಲ್ಲರೂ ಮಾಡ್ಬೋದು. ಶಿವನ ಪೂಜೆ ನೋಡ್ರಿ ಯಾರು ಬೇಕಾದ್ರೂ ಮಾಡ್ಬೋದು. ಇದು ವಿಶೇಷ ಏನಂದ್ರೆ ಹುತ್ತದ ಮಣ್ಣಿನಿಂದ ಮಾಡುವಂಥದ್ದು ಶ್ರೇಷ್ಠ. ಇದನ್ನು ಅಧಿಕ ಮಾಸದಲ್ಲಿ ಏನಂತಂದ್ರೆ ಪ್ರತಿ ಸೋಮವಾರನೂ 4 ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ, 4 ಲಿಂಗುಗಳನ್ನು ಮಾಡ್ಕೋಬೇಕು. ಸಾಧ್ಯ ಆದರೆ ನಾನು ಮುಂದಿನ ವಿಡಿಯೋದಲ್ಲಿ ಲಿಂಗು ಯಾವ ಥರ ಮಾಡಬೇಕು ಅಂತ ತೋರಿಸ್ತೀನಂತೆ. ಶಿವಲಿಂಗವನ್ನು ಪ್ರತಿ ವಾರ 4 ಮಾಡಬೇಕು. ಮೊದಲನೇ ವಾರ 4, ಎರಡನೇ ವಾರ 4, ಮೂರನೇ ವಾರ ಅಂದರೆ 3ನೇ ಸೋಮವಾರ 4, 4ನೇ ಸೋಮವಾರ 4 ಆದ ನಂತರ ಮುಗಿಸೋದಿರುತ್ತೆ ನೋಡ್ರಿ ಈ ಒಂದು ಪೂಜೆನ. ಮೊದಲೇನಪ್ಪ ಅಂದ್ರೆ ನೀವು ಇದಕ್ಕೆಲ್ಲ ಪ್ರಿಪೇರ್ ಆಗಿರಬೇಕು, ತರಬೇಕು ಮಣ್ಣು ಎಲ್ಲನೂ. ಮತ್ತು ಪೂಜೆಗೆ ಏನೇನು ಬೇಕು ಅಂತ ನೋಡೋದಾತಪ್ಪ ಅಂದ್ರೆ 5 ಥರದ ಹೂವನ್ನು ಇಟ್ಕೊಳ್ರಿ. ಆದಷ್ಟು ಶಿವನಿಗೆ ಇಷ್ಟ ಆಗಿರುವಂತಹ ಬಿಳಿ ಹೂವನ್ನು. ಮತ್ತು ಅದ್ರ ಜೊತೆಗೆ ಬಿಲ್ವಪತ್ರೆ ಅಂತೂ ಬೇಕು. ಬಿಲ್ವಪತ್ರೆ ಇಲ್ದಿರ ಈ ಪೂಜೆ ಮಾಡೋಕ್ಕಾಗಂಗಿಲ್ಲ. ಬಿಲ್ವಪತ್ರೆಯನ್ನು ತೊಗೋಬೇಕು ಪೂಜೆಗೆ. ಏನಂತಂದ್ರೆ ಇವಿಷ್ಟನ್ನು ನಾವು ಸಿದ್ಧತೆ, ಇದು ಮೊದಲು ನಾವು ಏನೇನು ಮಾಡ್ಕೋಬೇಕು ಅನ್ನೋದು ಸಿದ್ಧತೆ ನೋಡ್ರಿ. ಹುತ್ತದ ಮಣ್ಣು ತರೋದ್ರಿಂದ ಹಿಡಿದು ಇವೆಲ್ಲ ನಾವು ತಂದು ಇಟ್ಕೋಬೇಕು. ಮನ್ಯಾಗ ಪೂಜೆಗೆ ಏನೇನು ಸಾಮಾನು ಬೇಕು ಅನ್ನೋದನ್ನು, ತುಪ್ಪದ ಬತ್ತಿ, ಆರತಿ ಎಲ್ಲನೂ ಇಟ್ಕೋಬೇಕು. ಆ ನಂತರ ನೋಡ್ರಿ ಆ ದಿವಸ ಪೂಜೆ ಮಾಡೋ ದಿವಸ ಉಪ್ಪನ್ನು ಯಾವುದೇ ಕಾರಣಕ್ಕೂ ಮುಟ್ಟಬಾರ್ದು. ಮನೆಯಲ್ಲಿ ಯಾರಾದರೂ ಒಬ್ಬರು ಎಕ್ಸ್ಟ್ರಾ ಮೆಂಬರ್ಸ್ ಇದ್ರೆ ಒಳ್ಳೇದು ನೋಡ್ರಿ. ಅಂದ್ರೆ ಅವರು ಅಡುಗೆ ಮಾಡ್ಕೋತಾರೆ, ನೀವೇನಪ್ಪ ಅಂತಂದ್ರೆ ಪೂಜೆ ತಯಾರಿ ಎಲ್ಲ ಮಾಡ್ಕೋಬೋದು. ಉಪ್ಪು ಮುಟ್ಟಬಾರ್ದಲ್ಲ, ಹಾಗಾಗಿ ಆದಷ್ಟು ನಾವೆಲ್ಲ ಅಡುಗೆಗೂ ಉಪ್ಪು ಹಾಕಿದ್ರೆ ಮಾಡೋದೇ ಇಲ್ಲ, ಉಪ್ಪು ಹಾಕೇ ಹಾಕ್ತೀವಿ. ಇನ್ನೊಬ್ರು ಇದ್ರಪ್ಪ ಅಂದ್ರೆ
ಅನುಕೂಲ ಆಗುತ್ತೆ. ಮತ್ತು ಈ ದಿವಸ ಪೂರ್ತಿ ಏನಂದ್ರೆ ನಿರಾಹಾರ ಮಾಡ್ತಾರೆ, ಊಟ ಏನು ಮಾಡೋಷ್ಟಿರಲ್ಲ. ಸಂಜೆ ಪೂಜೆ ಎಲ್ಲ ಆದ ನಂತರ ಏನಪ್ಪ ಅಂದ್ರೆ ದೇವರಿಗೆ ಮತ್ತು ನಾವು ಏನು ನೈವೇದ್ಯ ಮಾಡಿರ್ತೀವಲ್ಲ ಅದನ್ನು ಮಾತ್ರ ತೊಗೊಳ್ಳೋವಂಥದ್ದು ಇರುತ್ತೆ. ಈ ದಿವಸ ಪೂರ್ತಿನ ಊಟ ಇರೋದಿಲ್ಲ ನೋಡಿರಿ. ಆ ಥರ ಕಟ್ಟುನಿಟ್ಟಾದಂತಹ ಒಂದು ಶ್ರೇಷ್ಠವಾದ ಪೂಜೆ ಅಂತಲೇ ಹೇಳ್ಬೋದು. ಇದು ಪೂಜೆಯೊಳಗನ ಶ್ರೇಷ್ಠವಾದ ಪೂಜೆ ಅಂತಲೇ ಹೇಳ್ತಾರೆ ಇದಕ್ಕೆ. ಆಮೇಲೆ ಶೀಘ್ರ ಫಲ ಕೊಡುವಂತಹ ವ್ರತ ಅಂದರೆ ಈ ಸೋಮವಾರ ವ್ರತ ನೋಡಿರಿ. 16 ವಾರ ಮಾಡೋ ಬದಲು ನಾವು 4 ವಾರ ಮಾಡಿದ್ರೆ ನಮಗಿನ್ನ ಇದು ದುಪ್ಪಟ್ಟು ಫಲ ಸಿಗುತ್ತೆ. ಮತ್ತು ಪಾರ್ವತಿ ಪರಮೇಶ್ವರನಿಗೆ ಏನಂತಂದ್ರೆ ಪ್ರಿಯವಾದಂತಹ ವ್ರತ ಅಂತಲೇ ಹೇಳ್ಬೋದು ನೋಡಿರಿ. ಏನು ಅಂದ್ಕೊಂಡ್ರೂ ನೀವು ಖಂಡಿತ ಇದು ಸಕ್ಸಸ್ ಆಗುತ್ತೆ. ಆಮೇಲೆ ಯಾರಿಗೆ ಸಾಧ್ಯ ಐತಿ ನೀವು ಮೊದಲೇ ಇದನ್ನು ಯೋಚನೆ ಮಾಡಿ ಶುರು ಮಾಡಬೇಕು. ಆಮೇಲೆ ಎಲ್ಲಿರ್ತೀರಿ ನೋಡಿರಿ, ಒಂದೇ ಕಡೆ ವ್ರತವನ್ನು ಮಾಡಬೇಕು. ಒಂದು ಸತಿ ಊರಾಗ ಹೋಗಿರ್ತೀವಿ, ಅಲ್ಲಿ ಇಲ್ಲಿ ಹೀಗೆಲ್ಲ ಮಾಡೋಕ್ಕಾಗಲ್ಲ. ನೀವು ಎಲ್ಲಿರ್ತೀರಿ ಅಲ್ಲೇ ಮಾಡಬೇಕು. ಮತ್ತು ಇನ್ನೊಂದು ಪ್ರಶ್ನೆ ಬರ್ತೈತಿ ಏನಂತಂದ್ರೆ ಪೀರಿಯಡ್ಸ್ ಆದಾಗ ಹೆಂಗೆ ಅಂತ. ಆವಾಗ ನೀವು 2ನೇ ವಾರ 3ನೇ ವಾರ ಈ ಥರ ಇತ್ತಪ್ಪ ಅಂದರೆ ಆವಾಗ ಅದನ್ನು ಆ ವಾರ ಬಿಟ್ಟು ನೀವು ಅದ್ರ ಮುಂದಿನ ವಾರ ಅದನ್ನು ಮುಗಿಸ್ಬೇಕಂದ್ರೆ ಆ ವಾರದ್ದು ಗ್ಯಾಪ್ ಆಗಿರ್ತೈತಲ್ಲ ಆ 4 ಲಿಂಗುನ ಅದ್ರ ಮುಂದಿನ ವಾರ ಆ್ಯಡ್ ಮಾಡಿಕೊಂಡು ಮಾಡ್ಬೇಕು ನೋಡಿರಿ. ಆ ಥರ ಇರುತ್ತೆ. ಪೂಜೆ ಮಾಡೋವ್ರಿಗೂ ಆದಷ್ಟು ಏನು ತಿನ್ನೋ ಹಾಗಿಲ್ಲ. ಮತ್ತು ಇದು 16 ಸೋಮವಾರ ಮಾಡೋರು ಆಷಾಢ ಮಾಸದಲ್ಲಿ ಪ್ರಾರಂಭ ಮಾಡ್ತಾರೆ, ಕೆಲವರು ಶ್ರಾವಣ ಮಾಸದಲ್ಲಿ ಪ್ರಾರಂಭ ಮಾಡ್ತಾರೆ. 16 ಸೋಮವಾರ ಮಾಡಿದಷ್ಟನ್ನು ಈ ಒಂದು ಅಧಿಕ ಮಾಸದಲ್ಲಿ ಮಾಡಿದ್ರೆ ಪುಣ್ಯ ಬರುತ್ತೆ ನೋಡಿರಿ. ಈ ಥರ ಒಂದು ಪದ್ಧತಿ ಇರ್ತೈತಿ ಈ ಅಧಿಕ ಮಾಸದ ಪೂಜೆಗೆ. ಆದಷ್ಟು ಇದನ್ನು ಸಿಟ್ಟು ಮಾಡ್ಕೊಳ್ಳೋದು, ಕೆಟ್ಟ ಪದ ಬಳಕೆ ಮಾಡೋದು, ನಿಂದನೆ ಮಾಡೋದು ಈ ಥರ ಎಲ್ಲ ಮಾಡಬಾರ್ದು. ಆದಷ್ಟು ಶಾಂತವಾಗಿರಬೇಕು, ಪೂಜೆಯನ್ನು ಮಾಡ್ಬೇಕು ನೋಡಿರಿ ಶಾಂತವಾಗಿದ್ದು. ಮೊದಲು ಏನಂತಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಪೊರಕೆಯನ್ನು ಕೂಡ ಮುಟ್ಟಬಾರ್ದು ಅಂತಂದು ಹೇಳ್ತಾರೆ. ಬಟ್ ಸ್ನಾನ ಆದಮೇಲೆ ಮುಟ್ಟಬೇಡ್ರಿ. ಒಬ್ಬೊಬ್ಬರೇ ಇದ್ದವ್ರಿಗೆ ಕಷ್ಟ ಅಲ್ಲ. ಹಾಗಾಗಿ ಎಲ್ಲ ಕಸ ಗುಡಿಸಿ ಒರೆಸಿ ಎಲ್ಲ ಆದ ನಂತರ ಸ್ನಾನ ಎಲ್ಲ ಆದಮೇಲೆ ಮಡಿ ಬಟ್ಟೆಯನ್ನು ಧರಿಸಿ ಬೆಳಗ್ಗೆ ಏನು ನೋಡಿರಿ ನೀವು ಈ ಏನು ಮಣ್ಣನ್ನು ತಂದಿರ್ತೀರಲ್ಲ ಅದನ್ನು ಸಿದ್ಧತೆಯನ್ನು ಮಾಡ್ಕೋಬೇಕು. ಅಂದರೆ ಆದಷ್ಟು ಆ ಲಿಂಗವನ್ನೆಲ್ಲ ಮಾಡಿಟ್ಕೋಬೇಕು. ದೇವ್ರ ಪೂಜೆ ಎಲ್ಲ ಮೊದಲು ಮುಗಿಸ್ಬೇಕು. ಮೊದಲು ಮನೆಯಲ್ಲಿ ಬೆಳಗ್ಗೆ ಏನಪ್ಪ ಅಂದ್ರೆ ದೇವ್ರ ಕಟ್ಟೆ ಎಲ್ಲ ಸ್ವಚ್ಛ ಮಾಡಿಕೊಂಡು ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡಿ ಮುಗಿಸ್ಬೇಕು. ಆ ನಂತರ ಇದೇನಪ್ಪ ಅಂದ್ರೆ ಸಾಯಂಕಾಲ ಹೊತ್ತು ಮಾಡುವಂತಹ ಪೂಜೆ ಇದು, ಪ್ರದೋಷ ಪೂಜೆ ಇದು. ಸಂಜೆ 5 ಗಂಟೆಯಿಂದ 6 ಗಂಟೆ ಮಾಡುವಂತಹ ಪೂಜೆ ನೋಡಿರಿ. ಹೀಗಾಗಿ ಏನಂತಂದ್ರೆ ನೀವು ಬೆಳಗ್ಗೆ ಮೊದಲು ದೇವ್ರ ಪೂಜೆ ಎಲ್ಲ ಮಾಡಿ ಏನು ಮಣ್ಣು ತಂದಿರ್ತೀರಲ್ಲ ಲಿಂಗುನ ಅವನ್ನೆಲ್ಲ 4 ಲಿಂಗುನ ಮಾಡಿ ಇಟ್ಕೋಬೇಕು. ಮೊದಲು ಇಟ್ಕೊಂಡು ಸಂಜೆ ಪೂಜೆಯನ್ನು ಮಾಡುವಂಥದ್ದು. ಸಾಯಂಕಾಲನ ಎಲ್ಲ ಮಾಡ್ಕೋತೀವಿ ಅಂದ್ರೆ ಆಗಲ್ಲ, ಕಷ್ಟ ಆಗುತ್ತೆ. ಒಬ್ಬೊಬ್ಬರೇ ಇದ್ದವ್ರಿಗೆ ಕೆಲಸ ಇರ್ತಾವೆ ನೋಡಿರಿ, ಹೀಗಾಗಿ ಆಗೋದಿಲ್ಲ. ಆ ಥರ ಮಾಡಿ ಇಟ್ಕೊಳ್ರಿ. ಮೊದಲೇ ವಾರ ಏನಂತಂದರೆ ಸ್ವಲ್ಪ ಮಾಡೋವರೆಗೂ ಒಂಚೂರು ಗೊಂದಲ ಅನ್ನಿಸ್ಬೋದು. ಆದರೆ ಪೂಜೆ ಸಾಮಾನೆಲ್ಲ ನೀವು ಸಾಯಂಕಾಲ ಮಾಡುವಾಗ ಇನ್ನೊಂದು ಸರಿ ಏನಂತಂದರೆ ಎಲ್ಲ ಇಟ್ಕೊಂಡಿರೋ ಇಲ್ಲ ಅಂತ ನೋಡಿ ಪೂಜೆ ಕೂತ್ಕೋಬೇಕು. ವಾಪಸ್ ಮಧ್ಯೆ ಎದ್ದೇಳೋದಾದು ಮಾಡಬಾರ್ದು ಹೆಚ್ಚಾಗಿ. ಈ ಥರ ಬೆಳಗ್ಗೆ ಲಿಂಗು ಮಾಡಿ ಇಟ್ಕೋಬೇಕು. ಲಿಂಗು ಮಾಡಿ ಇಟ್ಕೊಂಡು ಆ ನಂತರ ಮತ್ತೆ ಸಂಜೆ ಏನಪ್ಪ ಅಂದ್ರೆ ನೀವು ಇನ್ನೊಂದು ಸತಿ ಸ್ನಾನವನ್ನು ಮಾಡಿ ಮತ್ತು ಒಗೆದ ಬಟ್ಟೆಗಳನ್ನು ಉಟ್ಕೊಂಡು ಆ ನಂತರ ನೋಡಿರಿ ಪೂಜೆಗೆಲ್ಲ ತಯಾರಿ ಮಾಡ್ಕೋಬೇಕು. ಬಿಲ್ವಪತ್ರೆ ಮತ್ತು ಹೂವು, ಪೂಜೆ ಬೇಕಾಗಿರುವಂತಹ ನೀರು, ತಟ್ಟೆ ಎಲ್ಲನೂ ಇಟ್ಕೋಬೇಕು ನೋಡಿರಿ. ಮತ್ತು ಮೇನ್ ಏನಪ್ಪ ಅಂದ್ರೆ ಶಿವನಿಗೆ ಬಿಳಿ ಗಂಧ ಮತ್ತು ಭಸ್ಮ ಅದನ್ನೆಲ್ಲ ಇಟ್ಕೋಬೇಕು. ಬಿಲ್ವಪತ್ರೆ ಅಂತೂ ಬೇಕು. ನಿಮಗೆ ಸಿಗ್ತಾವು ಅಂತಂದ್ರೆ ಸಾಧ್ಯ ಆದ್ರೆ ಸಿಗ್ತಾವಂದ್ರೆ ಆದಷ್ಟು 108 ನಾಮಾವಳಿ ಹೇಳ್ಕೊಂಡು ನೀವು ಏರಿಸಿದ್ರೆ ಇನ್ನು ಒಳ್ಳೆಯದು. ಸಿಕ್ಕರೆ ಇಲ್ಲಪ್ಪ ಅಂದರೆ ಶಿವನಿಗೆ ಇಷ್ಟವಾಗಿರುವಂತಹ ಇನ್ನು 5 ಹೂವಿನ ಜೊತೆಗೆ ಬಿಲ್ವಪತ್ರೆ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟನ್ನು ಏರಿಸ್ರಿ. ಜಾಸ್ತಿ ಸಿಕ್ಕರೆ ಒಳ್ಳೆಯದು. ಇಲ್ಲಾಂದರೆ ಎಷ್ಟು ಇರ್ತಾವೆ ಅಷ್ಟು ಈ ಪೂಜೆಗೆ ಏನಪ್ಪ ಅಂದ್ರೆ ಬಿಲ್ವಪತ್ರೆ ಕಡ್ಡಾಯ ನೋಡಿರಿ. ಈ ಥರ ಇರುತ್ತೆ. 1ನೇ ಸೋಮವಾರ 4 ಶಿವಲಿಂಗವನ್ನು ಮಾಡ್ಕೋಬೇಕು. ಒಂದು ತಟ್ಟೆಯಲ್ಲಿ ಇಡಬೇಕು ನೋಡಿರಿ. ಆಮೇಲೆ 4 ಶಿವಲಿಂಗಕ್ಕೂ ಗೆಜ್ಜೆ ವಸ್ತ್ರ ಎಲ್ಲನೂ ರೆಡಿ ಮಾಡಿ ಇಟ್ಕೋಬೇಕು. ಗೆಜ್ಜೆ ವಸ್ತ್ರ ನೋಡಿರಿ 16+2 ಪ್ರತಿಯೊಂದಕ್ಕೂ ಸಪ್ರೇಟಾಗಿ ನೀವು ಗೆಜ್ಜೆ ವಸ್ತ್ರ ಮಾಡ್ಕೊಳ್ರಿ. ಆಮೇಲೆ ಗಣಪತಿಗೆ ಏನಂದ್ರೆ ಈ ಶಿವನ ಬಲಭಾಗದಲ್ಲಿ ಗಣಪತಿಯನ್ನು ಒಂದು ಪ್ಲೇಟಲ್ಲಿ ಇಡ್ರಿ, ಅಕ್ಕಿ ಅದರ ಹಾಕಿ. ಗಣಪತಿಗೆ 21+2 ಗೆಜ್ಜೆ ವಸ್ತ್ರ, ಗಣಪತಿಗೆ ಕೆಂಪು ಗೆಜ್ಜೆ ವಸ್ತ್ರ, ಶಿವಲಿಂಗಕ್ಕೆ ಏನಂದ್ರೆ ಬಿಳಿ ಗೆಜ್ಜೆ ವಸ್ತ್ರ. ಅಂದ್ರೆ ಗಂಧ ಹಚ್ಚಿದ್ದಿದ್ರೂ ನಡೀತೈತಿ, ಒಟ್ಟಿನಲ್ಲಿ ಬಿಳಿದು. ಆಮೇಲೆ ಬಿಳಿ ಹೂವು, ಶಿವನಿಗೆ ಬಿಳಿ ಹೂವು ಇಷ್ಟ, ಹಾಗಾಗಿ. ಮತ್ತು ಕಲಶದಲ್ಲಿ ನೀರು ತೊಗೋಬೇಕು. ಪೂಜಾಕ್ಕೆಲ್ಲ ಆರತಿ, ದೀಪ, ಧೂಪ ಎಲ್ಲ ತೊಗೋಬೇಕು. ಮೊದಲ ದೇವ್ರ ಕಟ್ಟೆ ಮೇಲೆ ಏನಂದ್ರೆ ರಂಗೋಲಿನ ಹಾಕಿಡ್ರಿ. ನಿಮ್ಗೆ ಯಾವ ಥರ ರಂಗೋಲಿ ಬರ್ತಾ ಆ ಥರ ರಂಗೋಲಿನ ಹಾಕಿಡ್ರಿ. ಫೋಟೋ ಇದ್ರಪ್ಪ ಅಂದ್ರೆ ಫೋಟೋ ಇಡ್ರಿ. ಫೋಟೋ ಇಟ್ಟು ಅದ್ರ ಮುಂದೆ ಏನಂದ್ರೆ ಒಂದು ತಟ್ಟೆಯಲ್ಲಿ ಶಿವಲಿಂಗವನ್ನು ನೀವು ರೆಡಿ ಮಾಡಿರ್ತೀರಲ್ಲ ಅವನು ಇಟ್ಕೊಂಡು ಕೂತ್ಕೋಬೇಕು.
ಬಲಭಾಗದಲ್ಲಿ ಗಣಪತಿಯನ್ನಿಟ್ಟು ಮೊದಲು ನಮಸ್ಕಾರ ಮಾಡಿಕೊಳ್ರಿ. ಮೊದಲೇನಪ್ಪ ಅಂದ್ರೆ ಕುಲದೇವ್ರ ಅಪ್ಪಣೆ ತೊಗೋಬೇಕು. ನಾವು ಯಾವುದೇ ಪೂಜೆ ಮಾಡಲಿ ಮನೆಯಲ್ಲಿ ಕುಲದೇವರು ಏನಂತಂದ್ರೆ ನಮಗೆ ಭಾಳ ಇಂಪಾರ್ಟೆಂಟ್. ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ಮೇಲೆ ನೋಡಿರಿ, ಗಣಪತಿಗೆ ನೈವೇದ್ಯಕ್ಕೆ ಕೊಬ್ಬರಿ ಮತ್ತು ಬೆಲ್ಲವನ್ನು ಇಟ್ಕೋಬೇಕು. ಮತ್ತು ನೋಡಿರಿ, ನೀವು ಗಣಪತಿ ಪ್ರಾರ್ಥನೆ ಮಾಡ್ಕೊತೀರಲ್ಲ, ಎಲ್ಲ ರೀತಿಯಿಂದ ನಮಗೆ ಇದು ಸರಾಗವಾಗಿ ಪೂಜೆ ನೆರವೇರಲಿ ಅಂತಂದು ಮನಸ್ಸಲ್ಲಿ ಅಂದ್ಕೊಂಡು ಗಣಪತಿಗೆ ನಮಸ್ಕಾರವನ್ನು ಮಾಡಿರಿ. ಮತ್ತು ಆ ನಂತರ ನೋಡಿರಿ, ಮನೆ ದೇವರಿಗೆ ಅಪ್ಪಣೆಯನ್ನು ತೊಗೋಬೇಕು. ನಮ್ಮ ಕುಲದೇವರನ್ನ ಮನಸ್ಸಲ್ಲಿ ನೆನ್ಕೊಂಡು ನಾವು ಈ ಥರ ಪೂಜೆಯನ್ನು ಮಾಡ್ತಾಯಿದ್ದೀವಿ, ಎಲ್ಲ ರೀತಿಯಿಂದ ನಮಗೆ ನಿರ್ವಿಘ್ನವಾಗಿ ನೆರವೇರಲಿ ಅಂತ ಅಂದ್ಬಿಟ್ಟು ನಾವೇನಂದ್ರೆ ಪ್ರಾರ್ಥನೆ ಮಾಡ್ಕೋಬೇಕು. ಮೊದಲು ಮಾಡಿಕೊಂಡು ಆ ನಂತರ ನೋಡಿರಿ ಗಣಪತಿ ಪೂಜೆ ಮತ್ತು ಎಲ್ಲ ಪೂಜೆನ ಶಿವಲಿಂಗ ಪೂಜೆಯನ್ನು ಮಾಡ್ಕೊಂಡು ಹೋಗ್ಬೇಕು. ಈ ಥರ ಒಂದು ಇರುತ್ತೆ ನೋಡಿರಿ ಪದ್ಧತಿ. ಸಂಕಲ್ಪವನ್ನು ಮಾಡಿ ಪೂಜೆಯನ್ನು ಪ್ರಾರಂಭ ಮಾಡಿರಿ. ಮತ್ತು ಇದ್ರ ಪ್ರಸಾದದನ್ನು ಕೂಡ ನಾನು ಈ ಪೂಜೆದ್ದು ಎಲ್ಲ ಹೇಳಿದ್ಮೇಲೆ ಕೊನೆಗೆ ಪ್ರಸಾದ ಯಾವ ಥರ ಮಾಡಬೇಕು, ಎಷ್ಟು ಏನು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ನೋಡಿರಿ. ಗಣಪತಿ ಪೂಜೆ ಮಾಡಿ ಕೊಬ್ಬರಿ ಬೆಲ್ಲ ನೈವೇದ್ಯ ಇಡಬೇಕು, ನಮಸ್ಕಾರ ಮಾಡ್ಬೇಕು. ಆ ನಂತರ ನೋಡಿರಿ ಮತ್ತು ನಾವು ದೀಪ ಮತ್ತು ಅದನ್ನೆಲ್ಲನೂ ಪೂಜೆ ಮಾಡಬೇಕಂದ್ರೆ ನಾವು ದೇವ್ರ ಪಕ್ಕ ಇಟ್ಟಿರ್ತೀವಲ್ಲ, ಆ ಪೂಜೆಯನ್ನು ಮಾಡಬೇಕು. ದೀಪವನ್ನೆಲ್ಲ ಗೌರಿಯನ್ನು ಧ್ಯಾನ ಮಾಡಿಕೊಂಡು ಆ ನಂತರ ನೀರನ್ನು ಪ್ರೋಕ್ಷಣೆ ಮಾಡ್ಬೇಕು ನೋಡಿರಿ. ಮತ್ತು ಪಂಚಾಮೃತ ಇತ್ತಪ್ಪ ಅಂದ್ರೆ ಪಂಚಾಮೃತ ಸ್ನಾನವನ್ನು ಅಂದ್ರೆ ಏನು ಸ್ವಲ್ಪ ನೀವು ಹೂವಿನಿಂದ ಪ್ರೋಕ್ಷಣೆಯನ್ನು ಮಾಡ್ತಾ ಆ ನಂತರ ನೀವು ಭಸ್ಮ ಮತ್ತು ಬಿಳಿಗಂಧ ಅಂದರೆ ಇದು ಅದರಲ್ಲಿ ಬುಕ್ಕಲ್ಲಿ ಸೋಮವಾರ ಬುಕ್ ಇರ್ತದೆ ನೋಡಿರಿ, ಅದನ್ನು ತೊಗೊಂಡು ಅದರಲ್ಲಿ ಮಂತ್ರಗಳೆಲ್ಲ ಇರುತ್ತೆ, ಅದನ್ನ ಹೇಳಿ ನೀವು ಏನೇನು ಅರ್ಪಿಸ್ತೀರ ನೋಡಿರಿ ಅದನ್ನು ಸಮರ್ಪಯಾಮಿ ಅಂತಂದು ಹೇಳಬೇಕು. ಅದರಲ್ಲಿ ಪ್ರತಿಯೊಂದನ್ನು ಯಾವ ಥರ ಮಾಡಬೇಕು ಅಂತ ಕೂಡ ಐತೆ ನೋಡಿರಿ. ಆ ನಂತರ ಗೆಜ್ಜೆ ವಸ್ತ್ರ ಏರಿಸ್ಬೇಕು, ಹೂ ಏರಿಸ್ಬೇಕು. ಏರಿಸಿ ಕೊನೆಗೇನಪ್ಪ ಅಂತಂದ್ರೆ ಅಕ್ಷತೆಯನ್ನು ಏರಿಸ್ಬೇಕು. ಮತ್ತು ಶಿವನಾಮವನ್ನು ಹೇಳ್ತಾ ನೀವು ಅಕ್ಷತೆಯನ್ನು ಏರಿಸ್ರಿ. ಅಷ್ಟೋತ್ತರ ಇರುತ್ತಲ್ಲ ಅದನ್ನು ಹೇಳಿದ್ನೆಲ್ಲ ನೀವು ಇನ್ ಕೇಸ್ ನಿಮಗೆ ಸಿಕ್ಕರೆ ಒಳ್ಳೆಯದು. ಬಿಲ್ವಪತ್ರೆ 108 ಏರಿಸಿದ್ರೆ ಶ್ರೇಷ್ಠ. ಸಾಧ್ಯ ಆದ್ರೆ, ಇಲ್ಲ ಅಂದರೆ ಒಂದು 5 ಆದ್ರೂ ಏರಿಸ್ಬೇಕು. ಆಮೇಲೆ ನೈವೇದ್ಯವನ್ನು ಮಾಡುವಂಥದ್ದು, ನೈವೇದ್ಯದ ಬಗ್ಗೆ ಹೇಳ್ತೀನಂತ. ಮತ್ತು ಕೊನೆಗೇನಪ್ಪ ಅಂತಂದ್ರೆ ತಾಂಬೂಲ ಎಲ್ಲ ಸಮೇತ ನೀವು ಪೂಜೆ ಎಲ್ಲ ಆದಮೇಲೆ ಆರತಿಯನ್ನು ಬೆಳಗುವಂಥದ್ದು, ನಮಸ್ಕಾರ ಮಾಡಿ ಆಮೇಲೆ ಪೂಜೆ ಆದಮೇಲೆ ಏನಪ್ಪ ಅಂದ್ರೆ ಕಥೆಯನ್ನು ಓದುವಂಥದ್ದು ನೋಡಿರಿ. ಪೂರ್ತಿ ಬುಕ್ಕಲ್ಲಿರುವಂತಹ ಕಥೆಯನ್ನು ಓದುವಂಥದ್ದು. ಇದಿಷ್ಟು ಈ ಥರ ಪೂಜೆ ಮಾಡೋದಿರ್ತೈತಿ. ಮಾರದಿನ ಬೆಳಗ್ಗೆ ನೀವು ಮತ್ತೆ ಸ್ನಾನ ಎಲ್ಲ ಆದಮೇಲೆ ತಿರ್ಗಾ ದೇವ್ರಿಗೆ ದೀಪವನ್ನು ಬೆಳಗಿ ಪೂಜೆ ಮಾಡಿ ಆಮೇಲೆ ಶಿವಲಿಂಗದ ಮೇಲಿರುವಂಥ ಬಿಲ್ವಪತ್ರೆ ಮತ್ತು ಹೂವನ್ನು ತೆಗೆದು ಅಂದ್ರೆ ಪೂಜೆದ್ದು ವಿಸರ್ಜನೆ ಮಾರನೇ ದಿವಸ ಇರುತ್ತೆ. ಹೀಗೆ ಪ್ರತಿ ವಾರನೂ ಸೇಮ್ ಹಿಂಗೆ ಮಾಡ್ಬೇಕು. ಈ ಥರ ಇರುತ್ತೆ. ಮತ್ತು ಇದು 4ನೇ ವಾರ ಆದಮೇಲೆ ಉದ್ಯಾಪನೆ ಬಗ್ಗೆ ಮತ್ತೆ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಂತ. ಅದನ್ನು ಏನಂದರೆ ನೀರಿನಲ್ಲಿ ವಿಸರ್ಜನೆ ಮಾಡುವಂಥದ್ದು. ನೀವು ಮಣ್ಣಿನಿಂದ ಶಿವಲಿಂಗವನ್ನು ಮಾಡಿರ್ತೀರಲ್ಲ ಅದನ್ನು ನೀರಿನಲ್ಲಿ ವಿಸರ್ಜನೆಯನ್ನು ಮಾಡ್ಬೇಕು ನೋಡಿರಿ. ಆ ಥರ ಇರ್ತೈತಿ. ಈಗ ಪ್ರಸಾದದ ಬಗ್ಗೆ ಹೇಳೋದಾದ್ರೆ ಪೂಜೆ ಬಗ್ಗೆ ಮುಗೀತು. ಪ್ರಸಾದವನ್ನು ಯಾವ ಥರ ಮಾಡ್ಕೋಬೇಕು ಅದನ್ನು ಕೂಡ ನೀವು ಬೆಳಗ್ಗೆ ಸ್ನಾನ ಎಲ್ಲ ಆದಮೇಲೆ ನೀವು ಲಿಂಗವನ್ನು ಮಾಡ್ಕೋತೀರಿ ನೋಡಿರಿ. ಅದಾದ ನಂತರ ಇದನ್ನೆಲ್ಲ ಹುರಿದು ರೆಡಿ ಮಾಡಿನ ಇಟ್ಕೋಬೋದು, ಇಲ್ಲ ಸಂಜೆಗೆ ನೀವು ಮಾಡ್ಕೋತೀನಿ ಅಂದ್ರೂ ಮಾಡ್ಬೋದು. ಒಟ್ಟಿನಲ್ಲಿ ಸ್ನಾನ ಆದಮೇಲೆ ಮಾಡಬೇಕು, ಹಾಗೆ ಮಾಡೋಕ್ಕೆ ಬರಲ್ಲ. ತಲೆ ಸ್ನಾನ ಎಲ್ಲ ಬೆಳಗ್ಗೆನೇ ಮಾಡ್ಕೋಬೇಕು. ಸಂಜೆ ಇನ್ನೊಂದು ಸತಿ ಸ್ನಾನ 2 ಸತಿ ಇರುತ್ತೆ. ಮತ್ತು ಇನ್ನೊಂದು ಏನಂದ್ರೆ ಈ ದಿವಸ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು. ಮತ್ತು ನೆಲದಲ್ಲಿ ಏನಂದ್ರೆ ಹಾಸ್ಕೊಂಡು ಮಲ್ಕೋಬೇಕಾಗತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಮೊದಲಾಗೆ ನೀವು ಏನು ಯೂಸ್ ಮಾಡ್ತೀರಲ್ಲ, ನೀವು ಬೆಡ್ಶೀಟ್ ಆಗಿರ್ಬೋದು, ಹೊದ್ಕೊಳ್ಳೋದಾಗಿರ್ಬೋದು, ನೀವು ಮೊದಲನೇ ಅದನ್ನು ಸಪ್ರೇಟಾಗಿ ನೀವು ವಾಶ್ ಮಾಡಿ ಒಂದು ಕಡೆ ಬೇರೆ ಎಲ್ಲರ ಜೊತೆ ಕೂಡಿಸ್ತೀರ ಎತ್ತಿಡಬೇಕು. ಅದನ್ನೇ ನೀವು ಹಾಸ್ಕೊಂಡು ಮಲ್ಕೋಬೇಕು ನೋಡಿರಿ. ಈ ಥರ ಇರುತ್ತೆ. 4 ವಾರ ಆದಮೇಲೆ 16 ಲಿಂಗಗಳು ಆಗ್ತಾವೆ. ಮತ್ತು ಈಗ ಪ್ರಸಾದದ್ದು ಏನಪ್ಪ ಅಂತಂದ್ರೆ ಗೋಧಿ ತೊಗೊಂಡು ಅಂಗಡಿಯಲ್ಲಿ ತೊಗೊಂಬಂದು ತುಪ್ಪ ಮತ್ತು ಬೆಲ್ಲ ತೊಗೋಬೇಕು. ಇದನ್ನೇನಂದ್ರೆ ಗೋಧಿಯನ್ನು ಹುರಿದು ಅದನ್ನು ಪುಡಿ ಮಾಡಿ ಆನಂತರ ಆ ಒಂದು ಪುಡಿಗೆ ಏನಪ್ಪ ಅಂದ್ರೆ ಬೆಲ್ಲವನ್ನು ಹಾಕಿ ಮಿಕ್ಸಿ ಮಾಡಬೇಕು. ಆ ಗೋಧಿ ಪುಡಿಗೆ, ಹುರಿದಿರೋ ಗೋಧಿ ಪುಡಿಗೆ ಹಾಕಿ ಅದಕ್ಕೆ ತುಪ್ಪ ಸ್ವಲ್ಪ ಹಾಕಿ ಏನಪ್ಪ ಅಂದ್ರೆ ಉಂಡೆ ಥರ ಕಟ್ಟಬೇಕು ನೋಡಿರಿ. ಅದನ್ನೇನಂದ್ರೆ 3 ಭಾಗ ಮಾಡಬೇಕು. ಅದರಲ್ಲಿ ಒಂದು ಶಿವನಿಗೆ, ಇನ್ನೊಂದು ಏನಪ್ಪ ಅಂತಂದ್ರೆ ಆಕಳಿಗೆ ಕೊಟ್ಟು ಬಂದಾದಮೇಲೆ ನೀವು ತಿನ್ನುವಂಥದ್ದು ಇರ್ತೈತಿ. 3 ಭಾಗ, ಒಂದು ಶಿವನಿಗೆ, ಒಂದು ಆಕಳಿಗೆ, ಇನ್ನೊಂದು ಏನಂದ್ರೆ ನಿಮಗೆ ಅಂದ್ರೆ ಮನೆ ಮಂದಿಗೆ ಇರ್ತೈತಿ. ಇದನ್ನೇನಂತಂದ್ರೆ ಅದು ಮೊದಲು ನೀವು ಪೂಜೆ ಎಲ್ಲ ಆದಮೇಲೆ ಆಕಳಿಗೆ ಹೋಗಿ ತಲುಪಿಸ್ಬೇಕು. ಅದನ್ನು ಆಕಳು ಎಲ್ಲಿರುತ್ತೆ ಹಸುವಿಗೆ ಹೋಗಿ ಅದನ್ನು ಕೊಟ್ಟು ಬರಬೇಕು. ಆ ನಂತರ ಕುಟುಂಬಸ್ಥರಿಗೆ ಮತ್ತು ನಿಮಗಿರುತ್ತೆ. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನೀವು ಎಷ್ಟು ತಿಂತಿರ್ತೀರ ನೋಡಿರಿ ಅಷ್ಟು ಮಾಡ್ಬೇಕು. ಉಂಡೆನ ಜಾಸ್ತಿ ಮಾಡೋಂಗಿಲ್ಲ, ಅದು ಉಳಿಯೋಂಗಿಲ್ಲ. ಆ ಥರ ಮಾಡ್ಬೇಕು ನೋಡಿರಿ.
ಪ್ರಸಾದವನ್ನು ಮಾಡುವಂಥ. ಆದರೆ ನಾನು ಅದನ್ನು ಯಾವ ಥರ ಮಾಡಬೇಕು ಏನನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀನಂತೆ. ಇದಿಷ್ಟೇನಪ್ಪ ಅಂದರೆ ಸೋಮವಾರ ವ್ರತದ ಒಂದು ನಿಯಮಗಳು ಅದೆಲ್ಲ ಹೇಳಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.